ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಬಂದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ಯಾಕೆ ಆ ರೀತಿ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ. ಅಂಡ್ ನಿಜವಾಗ್ಲೂ ನಮ್ಮ ಜಾನ್ಸಿನ್ ಅವರು ಹೇಳ್ದಂತಹ ಒಂದೊಂದು ಮಾತು ಕೂಡ ನಿಜ ಅಂತಾನೆ ಹೇಳ್ಬಹುದು. ನನಗೂ ಕೂಡ ಅನಿಸ್ತಾ ಇತ್ತು, ನಿಜಾನೇ ಹೇಳ್ತಾ ಇದಾರಲ್ಲ ಗುರು ನಮ್ಮ ಜಾನ್ಸಿನ್ ಅವರು ಅಂತ. ಅಂಡ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಕ್ರೌಡ್ ರಿಯಾಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ. ನಮ್ಮ ಜಾನ್ಸಿನ್ ಅವರು ಏನೇನು ಹೇಳಿದ್ರು ಅಂತ ಸಂಪೂರ್ಣವಾಗಿ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಲಿಟ್ರಲಿ ಚಿಂದಿ ಉಡಾಯಿಸ್ಬಿಡ್ತಾರೆ, ಫ್ಯಾನ್ಸ್ಗಳನ್ನ ಯಾವ ರೀತಿ ರೋಸ್ಟ್ ಮಾಡ್ತಾರೆ ಗುರು. ನೀವೆಲ್ಲರೂ ಕೂಡ ಇಷ್ಟು ವರ್ಷ ನನ್ನನ್ನ ಯೂಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ತಪ್ಪುಗಳನ್ನ ನೀವು ಯಾವ ವಿಚಾರದಲ್ಲಿ ಫೇಲ್ ಆಗಿದ್ದೀರೋ ಆ ಎಲ್ಲ ವಿಚಾರದಲ್ಲೂ ಕೂಡ ಮುಂದೆ ಬರೋದಕ್ಕೆ ಬರೀ ನೀವು ನನ್ನ ಟಿ ಶರ್ಟ್ಗಳನ್ನ ಹಾಕೊಂಡು ತಿರುಗ್ತಾ ಇದ್ದೀರಾ ಅಷ್ಟೇ. ನೀವ್ಯಾರು ಕೂಡ ನನ್ನನ್ನ ಪ್ರೀತಿ ಮಾಡಿಲ್ಲ. ಸ್ಟಾರ್ಟಿಂಗು ನಾನು WWE ಬಂದಾಗ ನೀವು ನನ್ನನ್ನು ಹೇಟ್ ಮಾಡ್ತಾ ಇದ್ರಿ. ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡಿದಾಗಲೂ ಕೂಡ ಸ್ವಲ್ಪ ಲವ್ನ ಕೊಟ್ಟು ಆಮೇಲೆ ಮತ್ತೊಮ್ಮೆ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ರಿ. ನಾನು ಮ್ಯಾಚಸ್ಗಳನ್ನ ಗೆಲ್ತಾ ಹೋದಾಗ ನೀವು ಇವನ್ ಯಾಕೆ ಇಷ್ಟೊಂದು ಮ್ಯಾಚ್ನ ಗೆಲ್ತಾ ಇದ್ದಾನೆ ಅಂತ ಆಗ್ಲೂ ಕೂಡ ನೀವು ನನ್ನನ್ನು ಹೇಟ್ ಮಾಡಿದ್ರಿ. ಆ್ಯಂಡ್ ಈಗ ನಾನು ನಿಮಗೋಸ್ಕರ ಇರೋದಿಲ್ಲ, ಬದಲಿಗೆ ನನಗೋಸ್ಕರ ಕೆಲಸಗಳನ್ನ ಮಾಡ್ತೀನಿ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ. ಆ್ಯಂಡ್ ಆ ಪಾಪ ಆ ಪುಟ್ಟ ಹುಡುಗನ್ನು ಕೂಡ ನಮ್ಮ ಜಾನ್ಸಿನ್ ಅವರು ರೋಸ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ಲು ಆ ಪುಟ್ಟ ಹುಡುಗನ ಮಕ್ಕದ ಹೋದಾಗ ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಸ್ಯಾಡ್ ಅನಿಸ್ತಾ ಇತ್ತು. ಆ ಹುಡುಗ ಇನ್ನೇನು ಅತ್ತೆ ಬಿಡೋನು. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಜಾನ್ಸಿನ್ ಅವರು ಚಿಕ್ಕದಾಗಿ ಕ್ಯಾರೆಕ್ಟರ್ನ ಬ್ರೇಕ್ ಕೂಡ ಮಾಡ್ತಾರೆ. ನಾರ್ಮಲ್ ಗುರು ಅಂತ ಚಿಕ್ಕದಾಗಿ ಆಕ್ಷನ್ ಮಾಡ್ತಾರೆ ಆ ಹುಡುಗಂಗೆ. ಅದನ್ನ ಲೈವ್ ಆಗಿ ನಾನು ಗಮನ ಇಟ್ಟು ನೋಡಿದೆ. ಚಿಕ್ಕದಾಗಿ ಆಕ್ಷನ್ ಕೂಡ ಮಾಡ್ತಾರೆ, ಯಾಕಂದ್ರೆ ಇದು ಕ್ಯಾರೆಕ್ಟರ್ ಅಲ್ವಾ. ಏನೇ ಆಗ್ಲಿ ಗೈಸ್, ನಮ್ಮ ಜಾನ್ಸಿನ್ ಅವರ ಪ್ರೋಮೋ ಮಾತ್ರ ಚೆನ್ನಾಗಿತ್ತು. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಜಾನ್ಸಿನ್ ಅವರು ಹೊಸ ಮರ್ಚಂಡೈಸ್ ನ ಹಾಕೊಂಡು ಬರ್ಬಹುದು, ಹೊಸ ಥೀಮ್ ಸಾಂಗ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಗ್ಬಹುದು ಅಂತ. ಬಟ್ ಇವತ್ತು ನಮ್ಮ ಜಾನ್ಸಿನ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ, ನಾನು ಯಾವುದೇ ರೀತಿಯ ಹೊಸ ಟಿ ಶರ್ಟ್ ನ ಹಾಕೊಂಡು ಬರೋದಿಲ್ಲ, ಯಾಕಂದ್ರೆ ನನಗೆ ಅದರ ಅಗತ್ಯಕತೆ ಇಲ್ಲ. ಸೊ ನಾನು ಹಾಕೊಳ್ಳೋ ಅಂತಹ ಟಿ ಶರ್ಟ್ ನ ನೀವು ಹಾಕೋತೀರಾ, ಅದ್ರ ಮೇಲ್ಗಡೆ ನನ್ನ ನೇಮ್ ಇರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಬಟ್ಟೆನ ಬದಲಾಯಿಸೋದಿಲ್ಲ. ಅಂಡ್ ಥೀಮ್ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಆ ಥೀಮ್ ಸಾಂಗ್ ನ ನಾನು ಚೇಂಜ್ ಮಾಡೋದಿಲ್ಲ, ಯಾಕಂದ್ರೆ ಅದರಲ್ಲಿರೋದು ನನ್ನ ವಾಯ್ಸು ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸ್ತಾರೆ. ಅಂಡ್ WWE ಅವರು ಮಂಡೇ ನೈಟ್ ರಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಜಾನ್ಸಿನ್ ಅವ್ರಿಗೋಸ್ಕರ ಹೊಸ ಮರ್ಚಂಡೈಸ್ ಕೂಡ ಲಾಂಚ್ ಮಾಡ್ತಾರೆ. ಅಂಡ್ ಇದನ್ನೇ ನಮ್ಮ ಜಾನ್ಸಿನ್ ಅವರು ಹಾಕೊಂಡು ಬಂದಿದ್ರು. ಸೊ ಯುರೋಪಿಯನ್ ಟೂರ್ಗೋಸ್ಕರ WWE ಅವರು ಪ್ರತಿ ಮಂಡೇ ನೈಟ್ ರಾ ಪ್ರತಿ ಸ್ಮ್ಯಾಕ್ ಡೌನ್ಗೂ ಕೂಡ ನಮ್ಮ ಜಾನ್ಸಿನ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಮರ್ಚಂಡೈಸ್ ನ ಲಾಂಚ್ ಮಾಡ್ತಾರೆ. ಅಂಡ್ ಆಫ್ ಕೋರ್ಸ್ ಅದನ್ನೇ ನಮ್ಮ ಜಾನ್ಸಿನ್ ಅವರು ಹಾಕೊಂಡು ಕೂಡ ಬರಬೇಕು, ಯಾಕಂದ್ರೆ ನಮ್ಮ ಜಾನ್ಸಿನ್ ಅವರು ಅದನ್ನೇನಾದ್ರೂ ಹಾಕೊಂಡು ಬರಲಿಲ್ಲ ಅಂದ್ರೆ ನಮ್ಮ ಜಾನ್ಸಿನ್ ಅವರ ಮರ್ಚಂಡೈಸ್ ಇಂದ WWE ಅವರು ದುಡ್ಡಾದ್ರೂ ಹೇಗ್ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ನಮ್ಮ ಜಾನ್ಸಿನ್ ಅವರ ಮರ್ಚಂಡೈಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಸದ್ಯಕ್ಕಂತೂ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಯಾವ ರೀತಿ ನಮ್ಮ ರೆಗ್ಯುಲರ್ ಆಗಿ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಗ್ತಾರೋ ಅದೇ ರೀತಿ ಅವರು ನೋಡೋದಕ್ಕೆ ಸಿಗ್ತಾರೆ, ಬಟ್ ಆಸ್ ಎ ಹೀಲ್ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ನಮ್ಮ ಜಾನ್ಸಿನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಹೀಲು ಅಲ್ಲ, ಫೇಸು ಅಲ್ಲ, ನಾನು ಬರೀ ಹ್ಯೂಮನ್ ಬೀಯಿಂಗು. ಸೊ ನನ್ನನ್ನ ನೀವು ಇಷ್ಟು ವರ್ಷದಿಂದ ಯಾವ ರೀತಿ ನಡೆಸ್ಕೊಂಡಿದ್ದಾರೋ ಅದನ್ನೆಲ್ಲದನ್ನು ಕೂಡ ನಾನು ಪ್ರತಿಫಲ ತೀರಿಸ್ಕೋತೀನಿ. ಅಂಡ್ ಇಷ್ಟು ವರ್ಷ ನಮ್ಮ ಜಾನ್ಸಿನ್ ಅವರು ಮೈ ಟೈಮ್ ಇಸ್ ಅಪ್, ಯು ಟೈಮ್ ಇಸ್ ನಾವ್ ಅನ್ನೋರು, ಬಟ್ ಈಗ ನಿಮ್ಮ ಟೈಮು ಮುಗ್ದಿದೆ ಅಂಡ್ ಈಗ ನನ್ನ ಟೈಮು ಬಂದಿದೆ ಅಂತ ನಮ್ಮ ಜಾನ್ಸಿನ್ ಅವರು ಕ್ಲಿಯರ್ ಮಾಡಿದ್ದಾರೆ. ಸೊ ರಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತ ಈಗಲೂ ಕೂಡ ನನಗೆ ಅನ್ನಿಸ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, WWE ಅವರು ಜಾನ್ಸಿನ್ ಅವ್ರನ್ನ ನೆಕ್ಸ್ಟ್ ಮಂಡೇ ನೈಟ್ ರಾಗೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬರೀ ಜಾನ್ಸಿನ್ ಅವ್ರನ್ನ ಮಾತ್ರ ಅಲ್ಲ ಗಾಯ್ಸ್, ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ WWE ಅವರು ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂಡೇ ನೈಟ್ ರಾ ನಮಗೆ ಗ್ಲಾಸ್ಗೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇವರ ನಡುವೆ ಒಂದು ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ನಾನು ಗಮನಿಸಿದೆ. ಆ ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಜಾನ್ಸಿನ್ ಹಾಗೆ ಕೋಡಿ ರೋಡ್ಸ್ ಇಬ್ಬರಲ್ಲಿ ಯಾರು ಕೂಡ ರಾಕ್ ಅವ್ರನ್ನ ಮೆನ್ಷನ್ ಮಾಡೇ ಇಲ್ಲ. ಅಂಡ್ ರಾಕ್ ಅವರ ನೇಮ್ ಕೂಡ ಡ್ರಾಪ್ ಆಗಿಲ್ಲ. ಸೊ WWE ಅವರು ಇಲ್ಲಿ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಾ ಇದೆ ಅನ್ಕೋತೀನಿ. ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದಂತಹ ನಮ್ಮ ಜಾನ್ಸಿನ್ ಅವರು ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಒಂದು ಮಾತನ್ನು ಕೂಡ ಆಡ್ಲೇ ಇಲ್ಲ. ಅಂಡ್ ಐ ಥಿಂಕ್ ಅವರು ತನ್ನ ಕೋಪನ ಹೋಲ್ಡ್ ಮಾಡಿಟ್ಟಿದ್ದಾರೆ ಅನ್ಕೋತೀನಿ. ಸೊ ರಸಲ್ ಮೇನಿಯಾಗೆ ಇನ್ನೂ ಕೂಡ ಟೈಮ್ ಇರೋದ್ರಿಂದ WWE ಅವರು ಒಂದು ಬಿಗ್ ಮೂಮೆಂಟ್ ನ ಇಲ್ಲಿಂದ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಯಾರಿಗ ಗೊತ್ತು, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ರಾಕ್ ಆಗಿ ಜಾನ್ಸಿನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಒಂದು ಸಿನಾರಿಯೋ ಅಂತೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಸಲ್ ಮೇನಿಯಾಗಿಂತ ಮುಂಚೆ ನಮ್ಮ ರಾಕ್ ಆಗಿ ಜಾನ್ಸಿನ್ ಅವರು ಸೇರ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ವಾರ ಮಂಡೇ ನೈಟ್ ರಾ ಅಲ್ಲಿ, ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಇದು ಸುನಾಮಿಗೆ ಮುಂಚೆ ಬರುವಂತಹ ಶಾಂತಿ ಅನ್ಕೋತೀನಿ. ಸೊ ಮುಂದೆ ನಮ್ಮ ಜಾನ್ಸಿನ್ ಅವರು ವೈಲೆಂಟ್ ಆಗಿ ಆಗ್ತಾರೆ. ಅಂಡ್ ಅಪ್ಡೇಟ್ಗಳು ಬಂದಿತ್ತು, ಈ ಒಂದು ಯುರೋಪಿಯನ್ ಟೂರ್ ಅಲ್ಲಿ ನಮಗೆ ಒಂದು ಮಂಡೇ ನೈಟ್ ರಾ ಅಲ್ಲಿ ರಾಕ್ ಆಗಿ ಜಾನ್ಸಿನ್ ಅವರು ಮತ್ತೊಮ್ಮೆ ಜೊತೆಯಾಗಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಯಾರಿಗ ಗೊತ್ತು, ಅದು ನಮಗೆ ಮುಂದಿನ ಮಂಡೇ
ನೈಟ್ ರಾಲಿ ನೋಡೋದಕ್ಕೆ ಸಿಗ್ಬಹುದು. ಅಂಡ್ ಮುಂದಿನ ಮಂಡೇ ನೈಟ್ ರಾಲಿ ನಮ್ಮ ಜಾನ್ ಸಿನಾ ಅವರು ಏನು ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ರು ಅದನ್ನ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಓಪನ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ ಈ ಒಂದು ಸ್ಟೋರಿ ಲೈನ್ ನ ನೋಡೋದಕ್ಕೆ. ನಿಮ್ಗೆ ಅನಿಸ್ತು ನಮ್ಮ ಜಾನ್ ಸಿನಾ ಅವರ ಈ ಒಂದು ಪ್ರೋಮೋ ಅಂಡ್ ನಮ್ಮ ಜಾನ್ ಸಿನಾ ಅವರು ಹೇಳ್ದಂತಹ ಮಾತುಗಳು ನಿಜಾನಾ ಅಂತ ನಿಮಗೆ ಅನ್ನಿಸ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.